Hello friends, welcome back to Namma Likes Bangalore presents current issue of the day, that is CID series episode number 128. In this episode, we are going to look into a very important and hot topic, that is Places of Worship Act. Okay, ರೀಸೆಂಟ್ ಆಗಿ ನ್ಯೂಸ್ ಪೇಪರ್ ಫ್ರಂಟ್ ಪೇಜಲ್ಲಿ ಇದೇ ಆ್ಯಕ್ಟ್ ಆಗಲಿ ರಿಲೇಟೆಡ್ ನ್ಯೂಸ್ ತುಂಬ ಕವರ್ ಆಗಿರುತ್ತೆ. ಅದಕ್ಕೋಸ್ಕರ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ UPSC perspective, especially prelims as well as mains, and also important for students appearing for interview also. ಸೊ ಇದ್ರ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಏನು, ಜೊತೆಗೆ ನ್ಯೂಸಲ್ಲಿ ಹಾಕಿದೆ ಅದರ ಹಿಸ್ಟರಿ ಏನು, ಕಾಂಟ್ರವರ್ಸಿ ರಿಲೇಟೆಡ್ ಏನು, ಆಮೇಲೆ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಏನು ಅಂತ ಎಲ್ಲ ನೋಡ್ಕೊಂಡು ಹೋಗಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಹೋ ಈಸ್ ಇಟ್ ಇನ್ ನ್ಯೂಸ್? ಒಂದು ಸಿಲೆಬಸ್ಸಲ್ಲಿ ಇಟ್ ಕಮ್ಸ್ ಅಂಡರ್ GS2 ಪೊಲಿಟಿ ಆ್ಯಂಡ್ ಗವರ್ನೆನ್ಸ್. ಸೊ ಕಂಟೆಕ್ಸ್ಟಲ್ಲಿ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಡೈರೆಕ್ಟೆಡ್ ಸಿವಿಲ್ ಕೋರ್ಟ್ಸ್ ಟು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ refrain from registering new suits challenging ownership or the title of Places of Worship Act. Okay, that is, do not accept any new suits regarding any place, regarding the ownership of any place, and then avoids ordering surveys of disputed religious suits until further notice. Okay, additionally, pending suits have been restricted from issuing effective interim or final orders, including surveys, until the next hearing on February 17, 2025. ಓಕೆ, ರೀಸೆಂಟಾಗಿ ಸಂಬಾಲಲ್ಲಿ ಕಮ್ಯುನಲ್ ರೈಟ್ ಆಯಿತು. ಯಾಕೆಂದರೆ ಅಲ್ಲೊಂದು ಮಾಸ್ಕ್ ಇತ್ತು. ಆ ಮಾಸ್ಕಲ್ಲಿ ಮುಂಚೆ ಲೈಕ್ ಹಿಂದೂ ಟೆಂಪಲ್ ಇತ್ತು ಅಂತ ಸರ್ವೆ ಮಾಡೋದಕ್ಕೆ ಅಲೋ ಮಾಡಿದರು ಅಲಹಾಬಾದ್ ಹೈಕೋರ್ಟ್ ಅವರು. ಅದನ್ನ ಸರ್ವೆ ಮಾಡೋಕ್ಕೆ ಕ್ಯಾರಿ ಮಾಡೋಕ್ಕೆ ಹೋದಾಗ ಮುಸ್ಲಿಂ ಕಮ್ಯುನಿಟಿಯವರು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಕಮ್ಯುನಲ್ ರೇಟ್ ಆಯಿತು. ಪೊಲೀಸ್ ಎಲ್ಲ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಪೊಲೀಸ್ ಲಾಠಿ ಚಾರ್ಜ್ ಆಯಿತು. ಅದರಲ್ಲಿ ಲೈಕ್ ಅನ್ಫಾರ್ಚುನೇಟ್ ಇಂಡಿವಿಜುವಲ್ ಡೆತ್ ಕೂಡ ಆಯಿತು. ಓಕೆ, ಆ ನಿಟ್ಟಿನಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ಹ್ಯಾಸ್ ಬಿನ್ ಇನ್ ನ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಸಂಬಾಲ್ ಆಗಲಿ, ಅಯೋಧ್ಯ ವರ್ಡಿಕ್ಟ್ ಆಗಲಿ, ಆಮೇಲೆ ಮಥುರಾ ಆಗಲಿ, ವಾರಣಾಸಿದಾಗಲಿ, ಎಲ್ಲ ಕೇಸಸಲ್ಲೂ ಕೂಡ ಇಶ್ಯೂಸಲ್ಲಿದೆ. ಓಕೆ, ಅದರಲ್ಲಿ ಕೆಲವೊಂದು ಕೇಸಸಲ್ಲಿ ಆ ಪ್ಲೇಸಸ್ದ ಓನರ್ಶಿಪ್ನ ಡಿಸೈಡ್ ಮಾಡೋದಕ್ಕೋಸ್ಕರ ಸರ್ವೇನ ಆರ್ಡರ್ ಮಾಡಿದ್ರು. ಓಕೆ, ರೀಸೆಂಟ್ ಕೇಸಲ್ಲಿ ಸಂಬಾಲಲ್ಲಿ ಸರ್ವೇನ ಆರ್ಡರ್ ಮಾಡಿದ್ರು. ಸರ್ವೆ ಆರ್ಡರ್ ಮಾಡಿದ್ವಿ, ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ಆ ಸರ್ವೆ ಸಲುವಾಗಿಯೇ ಜಗಳ ಆಗಿದ್ದು, ಸರ್ವೆ ಸಲುವಾಗಿಯೇ ಕಮ್ಯುನಲ್ ರೈಟ್ ಆಗಿದ್ದು. ಸೊ ಸುಪ್ರೀಂ ಕೋರ್ಟ್ ಇವಾಗ ಏನು ಹೇಳಿದೆ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನ್ಯೂ ಕೇಸ್ ಏನಾದರೂ ಬಂದರೆ, ಅಲ್ಲೊಂದು ಮಸ್ಜಿದ್ ಇದೆ, ಅಥಲ್ಲೊಂದು ಟೆಂಪಲ್ ಇದೆ, ಅಥಲ್ಲೊಂದು ಚರ್ಚ್ ಇದೆ, ಬಟ್ ಮುಂಚೆ ಅದು ಬೇರೆ ಏನಾಗಿತ್ತು, ಆ ಥರ ಕೇಸ್ ಯಾವ್ದಾದ್ರು ಬಂದರೆ ಅದನ್ನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಡಿ. ಆಮೇಲೆ ಏನಾದರೂ ಪೆಂಡಿಂಗ್ ಕೇಸಸ್ ಇತ್ತು ಅಂತಂದರೆ ಆ ಪೆಂಡಿಂಗ್ ಕೇಸಸಲ್ಲಿ ಸರ್ವೆ ಕಂಡಕ್ಟ್ ಮಾಡೋಕ್ಕೋಸ್ಕರ ಕೂಡ ಆರ್ಡರ್ನ ಕೊಡೋಕ್ಕೋಗಬೇಡಿ. ಯಾಕೆಂದರೆ ಆ ಸರ್ವೆ ಮಾಡೋದ್ರಲ್ಲೇ ಜಾಸ್ತಿಯಾಗಿ ಕಮ್ಯುನಲ್ ರೈಟ್ಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಅವರು ರೀಸೆಂಟಾಗಿ ಆರ್ಡರ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂತಂದರೆ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಇದೆ 17th February 2025. ಅಲ್ಲಿವರೆಗೂ ಸಿವಿಲ್ ಕೋರ್ಟ್ ಅವರು ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ನಾನೇ ನೋಡ್ಕೋತೀನಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದೆನ್ ಅಬೌಟ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಓಕೆ, ವಾಟ್ ಈಸ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್? ಸೊ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಅಂತಂದರೆ, it was enacted during the Ram Janmabhoomi movement of the late 1980s, which aimed to construct a Ram temple at the Babri Masjid site in Ayodhya. ಗೊತ್ತಿದೆ ಬಾಬ್ರಿ ಮಸ್ಜಿದ್ ಯಾರು ಕಟ್ಸಿದ್ದು? ಮುಘಲ್ ಲೈಕ್ ಸ್ಟಾರ್ಟಿಂಗ್ ರೂಲರ್ ಇದ್ರಲ್ಲ, ಪ್ರೊಜಿನೇಟರ್ ಯಾರು, ಬಾಬರ್ ಅವರು ಕಟ್ಸಿದ್ದು. ಬಟ್ ಲೇಟರ್ ಪೀರಿಯಡ್ಸಲ್ಲಿ ಏನು ಗೊತ್ತಾಯ್ತು ಅಂದರೆ, ಆ ಪ್ಲೇಸಸಲ್ಲಿ ಮುಂಚೆ ಒಂದು ಅಯೋಧ್ಯೆ ಟೆಂಪಲ್ ಇತ್ತು, ವಿಚ್ ವಾಸ್ ಡೆಡಿಕೇಟೆಡ್ ಟು ಲಾರ್ಡ್ ರಾಮ್ ಅಂತ ಇತ್ತು. ಸೊ ಅದನ್ನ ರಿಕ್ಲೇಮ್ ಮಾಡೋದಕ್ಕೋಸ್ಕರ ಮೂಮೆಂಟ್ ಸ್ಟಾರ್ಟ್ ಆಗಿತ್ತು, ರಾಮ್ ಜನ್ಮಭೂಮಿ ಮೂಮೆಂಟ್ ಅಂತ. ಸೊ ಆ ಟೈಮಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಕಮ್ಯುನಲ್ ರೇಟ್ ಆಗಿ ಸ್ಟಾರ್ಟ್ ಆಯಿತು. ಆ ಕಮ್ಯುನಲ್ ರೇಟಲ್ಲಿ ಇದೇ ರೀತಿಯಾಗಿ ನಾವು ಬೇರೆ ಟೆಂಪಲ್ಸ್ ಅಥವಾ ಮಾಸ್ಕಲ್ಲಿ ಚೇಂಜ್ ಮಾಡೋಕ್ಕೆ ಅಲೋ ಮಾಡಿದ್ವಿ ಅಂತಂದರೆ ಈ ರೀತಿಯಾದ ಕಮ್ಯುನಲ್ ರೇಟ್ಸ್ ಥ್ರೂ ಔಟ್ ದ ಕಂಟ್ರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಲಾ ಬೇಕಾಗಿದೆ ಅಂತೇಳಿ ಲಾ ತೊಗೊಂಬಂದರು. ಅದೇ ಎಲ್ಲ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ದ ಆ್ಯಕ್ಟ್ ವಾಸ್ introduced by PV Narasimha Rao government led government to prevent similar disputes in the future. Okay, so objectives of the act ಏನಂತಂದರೆ, preserve the religious character of places of worship as they existed on August 15, 1947. ಏನಂತಂದರೆ, ಮುಂಚೆ ಯಾವುದೋ ಒಂದು ಮಾಸ್ಕ್, ಟೆಂಪಲ್, ಚರ್ಚ್, ಬಸದಿ ಅಥವಾ ಸ್ತೂಪ ಆಗಿರಲಿ, ಅದು 1947ಗಿಂತ ಮುಂಚೆ ಬೇರೆ ಏನಾದರೂ ಆಗಿದ್ದಿರಲಿ. ಓಕೆ, ಬೇರೆ ಏನಾದರೂ ಆಗಿರಲಿ, ಅದು 1947ಅಲ್ಲಿ ಇಫ್ ಇಟ್ ಈಸ್ ಅ ಮಾಸ್ಕ್, ಲೆಟ್ ಇಟ್ ರಿಮೈನ್ ಆಸ್ ಅ ಮಾಸ್ಕ್. ಇಫ್ ಇಟ್ ಈಸ್ ಅ ಟೆಂಪಲ್, ಲೆಟ್ ಇಟ್ ರಿಮೈನ್ ಇಟ್ ಆಸ್ ಅ ಟೆಂಪಲ್. ಇಫ್ ಇಟ್ ಈಸ್ ಅ ಚರ್ಚ್, ಬಿ ಇಟ್ ಸೊ. ಬಸದಿ, ಬಿ ಇಟ್ ಸೊ. ಗುರುದ್ವಾರ, ಬಿ ಇಟ್ ಸೊ. ಸ್ತೂಪ, ಬಿ ಇಟ್ ಸೊ.
ಸರಿನಾ. ಮುಂಚೆ ಅದ್ರ ಹಿಸ್ಟರಿ ಏನೋ ಬೇರೆ ಆಗಿತ್ತು, ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. 1947 ಮಾಸ್ಕ್ ಟೆಂಪಲ್ ಏನಾಗಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡೋಕೆ ಅಲೋ ಮಾಡಿ ಅಂತ. ದೆನ್ prohibit conversions both within the religions, that is between the denominations and between the religions. ಸರಿನಾ. ಏನಾದರೂ ಒಂದು ಟೆಂಪಲಲ್ಲಿ ಯಾವುದೇ ರೀತಿಯೊಂದು ವರ್ಷಿಪ್ ಆಗ್ತಾ ಇದೆ, ಯಾವುದೇ ಒಂದು ಕಮ್ಯುನಿಟಿ ಅವರು ವರ್ಷಿಪ್ನ ಕ್ಯಾರಿ ಮಾಡ್ತೀರಂದರೆ ಅದನ್ನ ಅದೇ ಥರ ಇರೋಕ್ಕೆ ಬಿಡಿ, ಚೇಂಜಸ್ ಮಾಡೋದಕ್ಕೆ ಅಲೋ ಮಾಡಬೇಡಿ. ಓಕೆ, ಅದನ್ನ ಹೇಳಿದರು. ದಟ್ ಈಸ್ ಸ್ಟೇಟ್ಮೆಂಟ್ ಕೇಳ್ಬೋದು, ಓನ್ಲಿ ಔಟ್ಸೈಡ್ ಆಫ್ ರಿಲಿಜನ್ಸ್ ಅಂತ ಕೇಳಿದರೆ ರಾಂಗ್ ಆಗುತ್ತೆ. ಬಟ್ ಬೋತ್ ವಿತಿನ್ ದ ರಿಲಿಜನ್ಸ್ ಆ್ಯಂಡ್ ಬಿಟ್ವೀನ್ ದ ರಿಲಿಜನ್ಸ್ ಅಂತ ಹೇಳಿದ್ದಾರೆ. ದಟ್ ಈಸ್ ಇಟ್ ಪ್ರೊಹಿಬಿಟ್ಸ್ ಕನ್ವರ್ಸೇಷನ್ಸ್ ದಟ್ ಕನ್ವರ್ಷನ್ಸ್. ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಆ್ಯಕ್ಟ್? ಸೊ ಸ್ಟ್ರಕ್ಚರ್ ಆಫ್ ದ ಆ್ಯಕ್ಟಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಇದೆ. ಆ ಇಂಪಾರ್ಟೆಂಟ್ ಪ್ರೊವಿಷನ್ಸಲ್ಲಿ ಯಾವುದು ಅಂತಂದರೆ ಸೆಕ್ಷನ್ 1 and 2 ಇಟ್ ಟಾಕ್ಸ್ ಅಬೌಟ್ ಟೈಟಲ್ಸ್ ಆ್ಯಂಡ್ ಡೆಫಿನೇಷನ್ಸ್. ಓಕೆ, ವಾಟ್ ಈಸ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್, ವಾಟ್ ಆರ್ ದ ಪ್ಲೇಸ್ ಆಫ್ ವರ್ಷಿಪ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 3 ಇದೆ ಪ್ರೊಹಿಬಿಟ್ಸ್ ಕನ್ವರ್ಷನ್ ಆಫ್ ಪ್ಲೇಸಸ್ ಆಫ್ ವರ್ಷಿಪ್. ದೆನ್ ಸೆಕ್ಷನ್ 4 ಡಿಕ್ಲೇರ್ಸ್ ದ ರಿಲಿಜಿಯಸ್ ಕ್ಯಾರೆಕ್ಟರ್ ಆಫ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಂಡ್ ಬಾರ್ಸ್ ಕೋರ್ಟ್ಸ್ ಜ್ಯೂರಿಸ್ಡಿಕ್ಷನ್. ಈ ಆಸ್ಪೆಕ್ಟ್ ಇದೆಯಲ್ಲ, ದಟ್ ಈಸ್ ಡಿಕ್ಲೇರ್ಸ್ ದ ರಿಲಿಜಿಯಸ್ ಕ್ಯಾರೆಕ್ಟರ್ ಆಫ್ ಎ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಂಡ್ ಬಾರ್ಸ್ ಕೋರ್ಟ್ಸ್ ಜ್ಯೂರಿಸ್ಡಿಕ್ಷನ್. ಅಂದರೆ ಜುಡಿಷಿಯಲ್ ರಿವ್ಯೂನ ತಗೊಂಡಿದ್ದಾರೆ, ಜುಡಿಷಿಯಲ್ ರಿವ್ಯೂನ ಇದರಿಂದ ರಿಮೂವ್ ಮಾಡಿದ್ದಾರೆ. ಈ ಆಸ್ಪೆಕ್ಟ್ ಇದೆಯಲ್ಲ, ಇಟ್ ಬಿಕಮ್ ವೆರಿ ಕಾಂಟ್ರವರ್ಷಿಯಲ್. ದೆನ್ ಎಕ್ಸೆಂಪ್ಟ್ಸ್ ರಾಮ ಜನ್ಮಭೂಮಿ ಬಾಬ್ರಿ ಮಸ್ಜಿದ್ ಡಿಸ್ಪ್ಯೂಟ್. ಯಾಕಂದರೆ ಆ ಆ್ಯಕ್ಟ್ ತರೋದಕ್ಕಿಂತ ಮುಂಚೆನೇ ಆಲ್ರೆಡಿ ಇದು ನ್ಯೂಸಲ್ಲಿತ್ತು. ಸೊ ಆ ಆ್ಯಕ್ಟಲ್ಲಿ ಏನಾದರೂ ಆ ರೀತಿಯ ಆ ರಾಮ ಜನ್ಮ ಮೂವ್ಮೆಂಟನ್ನು ಬಾಬ್ರಿ ಮಸ್ಜಿದ್ ಆಗಿನೇ ಇರಕ್ಕೆ ಬಿಡಿ ಅಂತ ಗೌರ್ಮೆಂಟ್ ಏನಾದರೂ ಆರ್ಡರ್ ಮಾಡಿದ್ರಂದರೆ ಆ ಟೈಮಲ್ಲಿ ಕಂಪ್ಲೀಟ್ ಗೌರ್ಮೆಂಟೇ ಬೀಳುವಂಥ ಸಾಧ್ಯತೆ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದ್ರೆ ಇವಾಗ ನಡೀತಾ ಇದೆ ಡಿಸ್ಪ್ಯೂಟು, ಇದು ಕಂಟಿನ್ಯೂ ಸೆಟಲ್ ಮಾಡ್ಬಿಡೋಣ, ಬಟ್ ಇನ್ಮೇಲೆ ಈ ರೀತಿ ಅಂತ ಇಶ್ಯೂಸ್ನ ತೊಗೊಂಬರ್ಬೇಡ ಅಂತ ಹೇಳಿದರು. ದೆನ್ there are certain key legal provisions, that is under section 4 clause 1, that is the religious character of a places of worship as of August 15, 1947 must be upheld. Already ಹೇಳಿದ್ದೀನಿ. Then existing suits under section 4 clause 2 pending cases on conversion before 15 August 1947 shall abate. ಮುಂಚೆ ಯಾವ ಥರ ಇರುತ್ತೆ ಆ ಸೂಟ್ಸ್ ಎಲ್ಲದನ್ನು ತೆಗೆದುಹಾಕಿ, ಸರಿನಾ, ಕ್ಯಾರಿ ಮಾಡಬೇಡಿ. Then fresh suits, that is new cases on the same issue cannot be initiated. ಓಕೆ, ಯಾವುದೋ ಒಂದು ಚರ್ಚ್ ಅಥವಾ ಮಾಸ್ಕ್ ಇದೆ, ಅದು ಮುಂಚೆ ಟೆಂಪಲ್ ಆಗಿತ್ತಂತ ಹೊಸ ಕೇಸನ್ನ ಹಾಕೋಗಿಲ್ಲ. ಓಕೆ, ಬಟ್ ಸರ್ಟನ್ ಎಕ್ಸೆಂಪ್ಷನ್ಸ್ ಇದೆ. ನಿಮಗೆ ಡೌಟ್ ಬಂದಿರ್ಬೋದು, ಈ ಥರ ಇಲ್ಲ ಅಂದರೂ ಕೂಡ ರೀಸೆಂಟಾಗಿ ನ್ಯೂಸ್ ಬರ್ತದೆ, ಸಂಬಾಲಲ್ಲಿ ಹೇಳಿದ್ರಿ ನ್ಯೂಸ್ ಸರ್, ಜೊತೆಗೆ ಮಥುರಾದಲ್ಲಿ ಹೇಳಿದ್ರಿ, ಜೊತೆಗೆ ವಾರಾಣಸಿಯಲ್ಲಿ ಹೇಳಿದ್ರಿ, ಅದೇ ರೀತಿ ಬೇರೆ ಬೇರೆ ಪ್ಲೇಸಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ. ಅದ್ಯಾಕೆ ಆಲ್ರೆಡಿ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆ, ಇರೋ ಥರನೇ ಇರೋಕ್ಕೆ ಬಿಡಿ ಅಂತ ಹೇಳಿದರೆ ಮತ್ತೆ ಯಾಕೆ ಅದು ಫ್ರೆಶ್ ಕೇಸಸ್ ಬರ್ತಿದೆ ಅಂತಂದರೆ ಬಿಕಾಸ್ ದೇರ್ ಆರ್ ಸರ್ಟನ್ ಎಕ್ಸಂಪ್ಷನ್ಸ್ ಪ್ರೊವೈಡೆಡ್ ಅಂಡರ್ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್. ಆ ಎಕ್ಸಂಪ್ಷನ್ಸ್ ಏನು ಅಂತಂದರೆ ಸರ್ಟನ್ ಪ್ರೊಟೆಕ್ಟೆಡ್ ಸೈಟ್ಸ್, ದಟ್ ಈಸ್ ಆ ಪ್ರೊಟೆಕ್ಟೆಡ್ ಸೈಟ್ಸ್ ವಿಚ್ ಆರ್ ಡಿಕ್ಲೇರ್ಡ್ ಆಸ್ ಪ್ರೊಟೆಕ್ಟೆಡ್ ಸೈಟ್ಸ್ ಅಂಡರ್ ದ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆ್ಯಂಡ್ ರಿಮೇನ್ಸ್ ಆ್ಯಕ್ಟ್. ಇದರ ಮೇಲೆ ಸರ್ವೆ ಕಂಡಕ್ಟ್ ಮಾಡೋದಾಗಲಿ, ಇದರ ಮೇಲೆ ಅದರ ಒರಿಜಿನಲ್ ಕ್ಯಾರೆಕ್ಟರ್ನ ಸ್ಟಡಿ ಮಾಡೋದಕ್ಕಾಗಲಿ ಅಲೋ ಮಾಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ರಿಸಾಲ್ವ್ಡ್ ಕೇಸಸ್, that is disputes already settled or decided before the court's enforcement can be ಇದರಲ್ಲಿ ಬಿಡ್ಬೋದು, ಸರಿನಾ, ಅದನ್ನ ಇದರಲ್ಲಿ ಮತ್ತೆ ಇನ್ಕ್ಲೂಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ದೆನ್ ಮ್ಯೂಚುವಲ್ ಸೆಟಲ್ಮೆಂಟ್ಸ್, ಸಿಮಿಲರ್ಲಿ ಆಲ್ಟರೇಷನ್ಸ್ ಅಗ್ರೀಡ್ ಅಪಾನ್ ಬೈ ಆಲ್ ಪಾರ್ಟೀಸ್ ಬಿಫೋರ್ ದ ಆ್ಯಕ್ಟ್ಸ್ ಕಮೆನ್ಸ್ಮೆಂಟ್. ಓಕೆ, ಸೊ ಇವಾಗ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ, ಆ ಕೇಸಸ್ನ ಕೂಡ ಏನಾದರೂ ಎತ್ಕೋಬೇಕಂತಂದರೆ ಅಲೋ ಮಾಡ್ತಾರೆ. ಓಕೆ, ಸೊ ಇದು 3 ಎಕ್ಸೆಪ್ಷನ್ಸ್ ಇದೆಯಲ್ಲ, ಈ 3 ಎಕ್ಸೆಪ್ಷನ್ಸ್ ಎಸ್ಪೆಷಲಿ ದ ಫಸ್ಟ್ ಎಕ್ಸೆಪ್ಷನ್ ದಟ್ ಹ್ಯಾಸ್ ಬಿಕಮ್ ವೆರಿ ಕಾಂಟ್ರವರ್ಷಿಯಲ್. ಏನಂತಂದರೆ ಏನು ಮಾಡ್ತೀರಂತಂದರೆ ಯಾವುದೋ ಒಂದು ರಿಲೀಜಿಯಸ್ ಡಿನಾಮಿನೇಷನ್ ಇರುತ್ತೆ ಅಂದರೆ ಅವ್ರು ಏನು ಮಾಡ್ತಾರೆ, ಆ ರಿಲಿಜಿಯಸ್ ಗ್ರೂಪ್ ಇರುತ್ತಲ್ಲ ಅವ್ರು ಹೋಗಿ ಏನು ಮಾಡ್ತಾರೆ ಅಂದರೆ ಇದು ಮುಂಚೆ ಒಂದು ಪ್ಲೇಸ್ ಆಫ್ ವರ್ಷಿಪ್ ಇತ್ತು, ಬಟ್ ಜೊತೆಗೆ ಪ್ಲೇಸ್ ಆಫ್ ವರ್ಷಿಪ್ ಜೊತೆಗೆ ಇಟ್ ಈಸ್ ಆಲ್ಸೋ ಏನ್ಷಿಯಂಟ್ ಪ್ರೊಟೆಕ್ಟೆಡ್ ಸೈಟ್. ಸೊ ಅದ್ರ ಮೇಲೆ ಸರ್ವೆ ಮಾಡಿ, ನೀವು ಸರ್ವೆ ಮಾಡಿದ್ರೆ ಗೊತ್ತಾಗುತ್ತೆ ಅದ್ರ ಒರಿಜಿನಲ್ ಕ್ಯಾರೆಕ್ಟರ್ ಅಂತ. ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಲೈಕ್ ಸರ್ವೆ ಗಿರ್ವೆಲ್ಲ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದ್ದರೂ ಕೂಡ ಇನ್ ರಿಯಾಲಿಟಿ ಇಲ್ಲದ ಥರ ಆಗ್ತಾ ಇದೆ. ಓಕೆ, ದೆನ್ so what is the background of the case for present case? That is the present case involves petitions questioning the constitutional validity of places of worship act of 1991. ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಬಗ್ಗೆ ಕ್ವಶನ್ಸ್ ರೇಸ್ ಮಾಡಿದ್ದಾರೆ ಈ ಕೇಸಸ್ಸಲ್ಲಿ. ಸೊ ಹಿಸ್ಟರಿ ಬಗ್ಗೆ ಯಾರು ಡಿಸ್ಕಸ್ ಮಾಡಿದ್ದೀನಿ. 1991 ಆ್ಯಕ್ಟ್ ಎನ್ಯಾಕ್ಟೆಡ್
said religious character of the place of worship as it was in 1947, Act 50 should be maintained. Rama Janmabhoomi was given exempted October 2020. First petition was filed challenging the act. 5 more were filed subsequently on grounds of arbitrariness on date and the fact that it takes away judicial review. ಓಕೆ, ಯಾಕೆ ಆಗಸ್ಟ್ 15 1947 ಡೇಟ್ ತಗೊಂಡಿದ್ದೀರಾ? ಇಸ್ ದೇರ್ ಎನಿ ಲಾಜಿಕ್ ಬಿಹೈಂಡ್ ದಿಸ್? ಜೊತೆಗೆ ವೈ ಡಿಡ್ ಯು ಟೇಕ್ ಅವೇ ಜುಡಿಷಿಯಲ್ ರಿವ್ಯೂ ಅಂಡರ್ ದಿಸ್ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್? ಓಕೆ, ಅದ್ರ ಮೇಲೆ ಕೇಸ್ನ ಇದು ಮಾಡಿದ್ದಾರೆ. ದೆನ್ ಇನ್ ಆಗಸ್ಟ್ 2021, 5 women filed a suit in Varanasi seeking permission to pray at ಜ್ಞಾನವ್ಯಾಪಿ ಮಾಸ್ಕ್. ಓಕೆ, ಸೊ ಜ್ಞಾನವ್ಯಾಪಿ ಮಾಸ್ಕಲ್ಲಿ ನಮಗೂ ಕೂಡ ಇಲ್ಲಿ ಪ್ರೇ ಮಾಡೋದಕ್ಕೆ ಅಲೋ ಮಾಡಿ. ಯಾಕಂತಂದರೆ ಇಟ್ ಮೇ ಬಿ ಮಾಸ್ಕ್ ನೋ, ಬಟ್ ಇಟ್ ವಾಸ್ ಪ್ರೀವಿಯಸ್ಲಿ ಅ ಹಿಂದೂ ಟೆಂಪಲ್ ಅಂತ ಅವ್ರ ಆರ್ಗ್ಯುಮೆಂಟ್. ದೆನ್ May 2022, after the case reached Supreme Court, the then CJI D.Y. Chandrachud overly observed that a survey may not necessarily fall foul of the places of worship act. ಅವ್ರು ಏನಿದ್ರು ಅಂತಂದರೆ, ಯಾವುದೋ ಒಂದು ಪ್ಲೇಸ್ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋದಕ್ಕೋಸ್ಕರ ಯಾವುದೋ ಒಂದು ಸರ್ವೆನ ಆರ್ಡರ್ ಮಾಡಿದರೆ ಆ ಸರ್ವೆ ಏನು ಮಾಡುತ್ತಂದರೆ ಇಟ್ ಡಸಂಟ್ ನೆಸಸರಿಲಿ ವೈಲೇಟ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಚಂದ್ರಚೂಡ್ ಹೇಳಿದರು. ಅವರೇನೋ ಓವರಾಲಾಗಿ ಹೇಳ್ಬಿಟ್ರು, ಅದನ್ನ ಲೋವರ್ ಕೋರ್ಟ್ ಪ್ರೆಸಿಡೆಂಟ್ ಆಗಿ ತಗೊಂಡು ಎಲ್ಲ ಕಡೆ ಸರ್ವೆ ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಒನ್ ಆಫ್ ದ ಸಚ್ ಸರ್ವೆ ವಾಸ್ ಸಂಬಾಲ್ ಕೇಸಲ್ಲಿ. ದೆನ್ ಇನ್ 2020-24, at least 6 suits were filed claiming past existence of Hindu temples at the site of mosque or dargah, and surveys were ordered in 3 of these cases. ಓಕೆ, 6 ಕೇಸಸಲ್ಲಿ 3 ಕೇಸಸಲ್ಲಿ ಸರ್ವೆ ಆರ್ಡರ್ ಮಾಡಿದ್ರು. ಆ ಸರ್ವೆನೇ ಇವಾಗ ಇಶ್ಯೂ ಆಗ್ತಿರೋದು. ಒನ್ ಆಫ್ ದ ಸರ್ವೆ ಯಾವುದಂದರೆ ಸಂಬಾಲ್. ದೆನ್ ಡಿಸೆಂಬರ್ 2024 ರೀಸೆಂಟಾಗಿ ಇವಾಗ ಓದ್ತಿರೋ ನ್ಯೂಸಲ್ಲಿ SC barred further ಸರ್ವೆ ಆರ್ಡರ್ಸ್, ಫರ್ದರ್ ಎಫೆಕ್ಟಿವ್ ಆರ್ಡರ್ಸ್ ಆ್ಯಂಡ್ ರಿಜಿಸ್ಟರಿಂಗ್ ಆಫ್ ಫ್ರೆಶ್ ಸೂಟ್ಸ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಅದು ಸುಪ್ರೀಂ ಕೋರ್ಟ್ ಹೇಳಿದೆ. ಮುಂದೆ ಏನಾಗುತ್ತೆ ಅಂತ ಬರುವಂಥ ಕ್ಲಾಸಲ್ಲಿ ನೋಡೋಣ ಅಂತೆ. ಓಕೆ, ಕರೆಂಟ್ ಅಫೇರ್ಸಲ್ಲಿ ಏನಾಗುತ್ತೆ ಅಂತ. ದೆನ್ ಸೊ ಇವಾಗ ಡಿಸ್ಕಸ್ ಮಾಡಿದ್ವಿ, ಅದರದ್ದು ಯುಟಿಲಿಟಿ ಅಂತ ನೋಡಿದ್ವಿ. ಸೊ ವಾಟ್ ಆರ್ ದ ಚಾಲೆಂಜಸ್ ರಿಲೇಟೆಡ್ ಟು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್? ಓಕೆ, ಯಾಕೆ ಇದು ಇಷ್ಟೊಂದು ಕಾಂಟ್ರವರ್ಸಿಲಿ ಇರುತ್ತೆ, ಯಾಕೆ ಇದು ಯಾವಾಗಿದ್ದು ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ಮೇನ್ಲಿ ಬಿಕಾಸ್ ಇಟ್ ಬಾರ್ಸ್ ಜುಡಿಷಿಯಲ್ ರಿವ್ಯೂ ವಿಚ್ ಈಸ್ ವಯೋಲೇಟಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಕೇಶವಾನಂದ ಭಾರತಿ ಕೇಸಲ್ಲಿ ಬೇಸ್ ಸ್ಟ್ರಕ್ಚರ್ ಡಾಕ್ಟ್ರಿನ ತೊಗೊಂಬಂದರು ಕೋರ್ಟ್ ಅವರು, ಸುಪ್ರೀಂ ಕೋರ್ಟ್ ಅವರು. ಆ ಬೇಸಿಕ್ ಡಾಕ್ಟ್ರಿನಲ್ಲಿ ಒನ್ ಆಫ್ ದ ಪ್ರೊವಿಷನ್ ಆಫ್ ಬೇಸ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಯಾವುದು ಅಂತಂದರೆ ಜುಡಿಷಿಯಲ್ ರಿವ್ಯೂ. ದಟ್ ಇನ್ ನೋ ವೇ ಯು ಕ್ಯಾನಾಟ್ ಟೇಕ್ ಅವೇ ಜುಡಿಷಿಯಲ್ ರಿವ್ಯೂ ಆಫ್ ದ ಕೋರ್ಟ್ ಅಂತ. ಅದರಲ್ಲೂ ಜುಡಿಷಿಯರಿ, ಅದರಲ್ಲೂ ಸುಪ್ರೀಂ ಕೋರ್ಟ್ ಅವ್ರದ್ದು. ಬಟ್ ಈ ಕೇಸಲ್ಲಿ ಇಟ್ ಈಸ್ ವಯೋಲೇಟಿಂಗ್ ದ ಬೇಸ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಬಿಕಾಸ್ ಇಟ್ ಈಸ್ ನಾಟ್ ಕೆಪ್ಟ್ ಅಂಡರ್ ದ ಜುರಿಸ್ಡಿಕ್ಷನ್ ಆಫ್ ಜುಡಿಷಿಯರಿ. Then the retrospective cutoff, that is August 15, 1947, is deemed arbitrary and irrational, limiting the religious rights of Hindus, Jains, Buddhists and Sikhs. Okay, so most of the temples, basadis, stupas or gurudwaras have been converted to a mosque over the time because of the long history of Muslim invaders and Muslim rulers. Okay, so in a way this 1947 date ಏನು ಮಾಡ್ತದೆ ಅಂತಂದರೆ it is taking away the religious rights of all these communities because ಅವರ ಎಷ್ಟೊಂದು ಟೆಂಪಲ್ ಗುರುದ್ವಾರ ಎಲ್ಲ ಏನಾಗಿದೆ ಅಂತಂದರೆ ದೇ ಹ್ಯಾವ್ ಬೀನ್ ಕನ್ವರ್ಟೆಡ್ ಇನ್ ಟು ಏದರ್ ಚರ್ಚ್ ಆರ್ ಮಾಸ್ಕ್ಸ್. ಓಕೆ, ಅದಕ್ಕೋಸ್ಕರ ದೀಸ್ ಕಮ್ಯುನಿಟೀಸ್ ಆರ್ ಆಲ್ವೇಸ್ ಅಗೇನ್ಸ್ಟ್ ದಿಸ್ ಆ್ಯಕ್ಟ್. ಜೊತೆಗೆ ವಾಟ್ ಆರ್ ದ ಕೋರ್ ಲೀಗಲ್ ಕ್ವಶನ್ಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್? ರೀಸೆಂಟಾಗಿ ಆಗಿರುವಂಥ ಕೇಸ್ ಮೇಲೆ ಜೊತೆಗೆ February 25 ಬೆಂಚ್ ಜಾಯ್ನ್ ಆಗುತ್ತಲ್ಲ, ಅವರ ಮುಂದಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನಂತಂದರೆ, ದ ಸೆಂಟ್ರಲ್ ಇಶ್ಯೂ ಈಸ್ can the district courts, by entertaining the suits on the ownership or the title of places of worship, undermine the purpose of 1991 act? ಓಕೆ, ಸೊ ಓನರ್ಶಿಪ್ ಮೇಲೆ ಯಾವುದೊಂದು ಟೆಂಪಲ್ ಇದೆ, ಯಾವುದೊಂದು ಪ್ಲೇಸ್ ಇದೆ, ಯಾವುದೊಂದು ಮಾಸ್ಕ್ ಇದೆ, ಅದರ ಓನರ್ಶಿಪ್ನ ಡಿಸೈಡ್ ಮಾಡೋದಕ್ಕೋಸ್ಕರ ಸಿವಿಲ್ ಕೋರ್ಟ್ಸ್ ಅವರು ಏನಾದರೂ ಸರ್ವೆ ಆರ್ಡರ್ ಮಾಡಿದ್ರೆ ಈಸ್ ಇಟ್ ವೈಲೇಟಿಂಗ್ 1991 ಆ್ಯಕ್ಟ್? ಓಕೆ, ಯಾಕೆಂದರೆ ಚಂದ್ರಚೂಡ್ ಅವರು ಆಲ್ರೆಡಿ ಹೇಳಿದರೆ ಇಟ್ ಈಸ್ ನಾಟ್ ನೆಸಸರ್ಲಿ ವೈಲೇಟಿಂಗ್ ದ ಆ್ಯಕ್ಟ್ ಬಿಕಾಸ್ ಇಫ್ ಯು ಆರ್ ಜಸ್ಟ್ ಚೆಕಿಂಗ್ ದ ಓನರ್ಶಿಪ್ ಆಫ್ ದ ಆ್ಯಕ್ಟ್ ಪ್ಲೇಸ್. ಸರಿನಾ? ದೆನ್ ಕೀ ಡೆವಲಪ್ಮೆಂಟ್ಸ್ ಇನ್ ದ ಪ್ರಿವಿಯಸ್ ರೂಲಿಂಗ್ಸ್. ಓಕೆ, ಸೊ ಅದು ಕ್ವಶನ್ಸ್ ಇದೆ, ಅದ್ರ ಬಗ್ಗೆ ಮುಂದೆ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನು ಅಬ್ಸರ್ವೇಷನ್ಸ್ ಇತ್ತು ಅಂತಂದರೆ 2020 ರೂಲಿಂಗ್ಸಲ್ಲಿ ಸರ್ವೇಯಿಂಗ್ ಅ ಪ್ಲೇಸ್ ಆಫ್ ವರ್ಷಿಪ್ ಡಸ್ ನಾಟ್ ನೆಸಸರ್ಲಿ ವೈಲೇಟ್ 1991 ಆ್ಯಕ್ಟ್. ಚಂದ್ರಚೂಡ್ ಆಲ್ರೆಡಿ ಹೇಳಿದ್ದಾರೆ. ದೆನ್ ದ ಸುಪ್ರೀಂ ಕೋರ್ಟ್ ಹೈಲೈಟೆಡ್ ದ ಹೈಬ್ರಿಡ್ ಕ್ಯಾರೆಕ್ಟರ್ ಆಫ್ ಸಮ್ ರಿಲಿಜಿಯಸ್ ಸೈಟ್ಸ್ ವೇರ್ ಮಲ್ಟಿಪಲ್ ರಿಲಿಜಿಯಸ್ ಸಿಂಬಾಲ್ಸ್ ಕೋ ಎಕ್ಸಿಸ್ಟ್. ಓಕೆ, ಸೊ ಅದೇ ಜ್ಞಾನವಾಪಿ ಮಾಸ್ಕಲ್ಲಿ ದೇರ್ ಆರ್ ಸಿಂಬಾಲ್ಸ್ ಬಿಲಾಂಗಿಂಗ್ ಟು ಬೋತ್ ಹಿಂದೂಸ್, ಬೋತ್ ಮುಸ್ಲಿಮ್ಸ್ ಆ್ಯಸ್ ವೆಲ್ ಆಸ್ ಸರ್ಟನ್ ಬುದ್ಧಿಸ್ಟ್ ಆಲ್ಸೋ. ಸರಿ, ಅದಕ್ಕೆ ಏನು ಮಾಡಿದ್ರೆ ಆ ರಿಲಿಜಿಯಸ್ ಪ್ಲೇಸ್ ಆಫ್ ವರ್ಷಿಪ್ ಇದೆಯಲ್ಲ, ಆ ಪ್ಲೇಸ್ ಆಫ್ ವರ್ಷಿಪ್ ಈಸ್ ಆಫ್ ಏನಂತಾರೆ ಹೈಬ್ರಿಡ್ ಕ್ಯಾರೆಕ್ಟರ್ ಇದೆ. ಅಲ್ಲಿ ಯು ಶುಡ್ ಅಲೋ
people belonging to different religions to practice there. Okay, this hybrid character has become controversial again. Then on Ayodhya verdict, the act was recognized as part of constitutional based structure crucial for preserving secularism and communal harmony. Okay, Ayodhya verdict Supreme Court ಏನು ಬಿಲೀವ್ ಮಾಡಿತ್ತಂದರೆ ದಿಸ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಹೇಳಿದರು. ಓಕೆ, ಸೊ ಏನಂತಂದರೆ ದಿಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಈಸ್ ಅಗೇನ್ಸ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ. ಓಕೆ, ಸೊ ಅಲ್ಲೇ ಒಂದು ರೀತಿಯಾದಂಥ ಕಾಂಟ್ರವರ್ಸಿ ಇದೆ. ದೆನ್ ಇಟ್ ಅಂಡರ್ಸ್ಕೋರ್ ದ ಪ್ರಿನ್ಸಿಪಲ್ ಆಫ್ ದ್ಯಾಟ್ ಹಿಸ್ಟಾರಿಕಲ್ ರಾಂಗ್ಸ್ ಕೆನಾಟ್ ಜಸ್ಟಿಫೈ ಆ್ಯಕ್ಷನ್ಸ್ ಡಿಸ್ಟರ್ಬಿಂಗ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಓಕೆ, ಮುಂಚೆ ಯಾವುದೋ ಒಂದು ಟೆಂಪಲ್ ಆಗಲಿ ಮಾಸ್ಕ್ ಆಗಲಿ ಏನಾಗಿರಲಿ ಅದನ್ನ ಏನೋ ಒಂದು ಹಿಸ್ಟಾರಿಕಲ್ ಇನ್ಸಿಡೆಂಟಲ್ಲಿ ವಾರಿಂದಾಗಲಿ ಕನ್ವರ್ಟ್ ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ಇವಾಗಿರುವಂಥ ಪೀಸ್ ಅಥವಾ ಫ್ಯೂಚರ್ಲಿರುವಂಥ ಪೀಸ್ ಡೆಸ್ಟ್ರಾಯ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಆಯ್ದು ವರ್ಡಿಕ್ಟಲ್ಲಿ. ದೆನ್ 2024 ರೂಲಿಂಗ್ಸಲ್ಲಿ ಕೀ ಡೈರೆಕ್ಷನ್ಸ್ ಏನು ಹೇಳಿದ್ದಾರೆ ಅಂತಂದರೆ ನೋ ಫ್ರೆಶ್ ಸೂಟ್ಸ್ ಹೇಳಿದ್ದೀವಿ. ಪೆಂಡಿಂಗ್ ಕೇಸಸ್ ವಿಲ್ ನಾಟ್ ಪ್ರೋಗ್ರೆಸ್ ಅಂಟಿಲ್ ಫರ್ದರ್ ನೋಟಿಸ್. ವಿ ಹ್ಯಾವ್ ಟು ಡಿಸ್ಕಸ್ ದಿಸ್ ಒನ್. ದ ಯೂನಿಯನ್ ಗವರ್ಮೆಂಟ್ ವಾಸ್ ಆಸ್ಕ್ಡ್ to clarify its stance on the constitutional validity of the act within 4 weeks. ಓಕೆ, ಸೊ ಇನ್ನೂ ಒಂದು ವೀಕ್ ಇದ್ದವರಿಗೆ ಆ ವೀಕಲ್ಲಿ ಏನು ಹೇಳ್ತಾರೆ ಗೌರ್ಮೆಂಟ್ ಅವರು ನೋಡೋಣ. ದೆನ್ ವಾಟ್ ಆರ್ ದ ಅಬ್ಸರ್ವೇಷನ್ಸ್ ದಟ್ ಲೋವರ್ ಕೋರ್ಟ್ಸ್ ಮಸ್ಟ್ ರೆಸ್ಪೆಕ್ಟ್ ದ ಪ್ರಿನ್ಸಿಪಲ್ಸ್ ಔಟ್ಲೈನ್ ಇನ್ ದ Ayodhya judgment. Even without 1991 Act, constitutional principles may prohibit suits altering the religious site characters. ಸುಪ್ರೀಂ ಕೋರ್ಟ್ ಏನಂತಂದರೆ ಆ ಆ್ಯಕ್ಟ್ ಇರಲೇಬೇಕಂತ ಅವಶ್ಯಕತೆ ಇಲ್ಲ. ಆ ಆ್ಯಕ್ಟ್ ಇಲ್ಲ ಅಂದರೂ ಕೂಡ ಒಂದು ಪ್ಲೇಸಸ್ನ ರಿಲೀಸ್ ಕರೆಕ್ಟನ್ನು ಚೇಂಜ್ ಮಾಡ್ತೀರ ಅಂದರೆ ಅದ್ರ ಮೇಲೆ ನಾವು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇಟ್ ಈಸ್ ಅಗೇನ್ಸ್ಟ್ ದ ಸೆಕ್ಯುಲರಿಸಮ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಇಟ್ ಇಶ್ಯೂಸ್ ಕನ್ಸರ್ನಿಂಗ್ ದ ಜುಡಿಷಿಯಲ್ ರಿವ್ಯೂ ಪವರ್ಸ್ ರಿಸ್ಟ್ರಿಕ್ಟೆಡ್ ಬೈ ದ ಆ್ಯಕ್ಟ್ ಡೀಮ್ಡ್ ಫಾರ್ ದ ಸ್ಕ್ರೂಟಿನಿ. ಓಕೆ, ಸೊ ಕೇಸಸ್ ಅಪ್ಲೈ ಮಾಡಿದ್ದಾರೆ, ಕೇಸಸ್ ಹಾಕಿದಿರಲ್ಲ ದಟ್ ಇಟ್ ಈಸ್ ಟೇಕಿಂಗ್ ಅವೇ ಜುಡಿಷಿಯಲ್ ರಿವ್ಯೂ, ಅದ್ರ ಬಗ್ಗೆ ಮುಂದೆ ಸ್ಕ್ರೂಟಿನಿ ಮಾಡೋಣ. ಬಟ್ ಸದ್ಯಕ್ಕೆ ಎಷ್ಟೊಂದು ರೂಲಿಂಗ್ಸ ಕೊಟ್ಟಿದ್ದಾರೆ. ಸೊ this is why the act is very important and the topic is very important. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕಾನ್ so that you don't miss any notification. With this, I will end the video. Jai Hind, Jai Karnataka.